ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ನಮ್ಮ ಚಿಕ್ಕತ್ತೆ ಮನೆಗೆ ಹೊರಟಿದ್ದೀವಿ. ಬಿಕಾಸ್ ಅಲ್ಲಿ ಅವರ ಏರಿಯಾದಲ್ಲಿ ಮಾರಿ ಹಬ್ಬ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಕಾರಲ್ಲಿ ಎ ಸಿ ಹಾಕ್ಕೊಂಡು ಕೂತಿದ್ರು ಈ ಬಿಸಿಲಿಗೆ ಬಾಣಲಿ ಒಳಗಡೆ ಕೂತ್ಕೊಂಡಂಗೆ ಅನ್ನಿಸ್ತಿದೆ. ಹಾಗಾಗಿ ಈ ಬಿಸಿಲಲ್ಲಿ ಅವ್ರ ಮನೆ ರೀಚ್ ಆಗಾಯಿತು. ನಾವು ಹೋಗೋಷ್ಟೊತ್ತಿಗಾಗಲೇ ಕಸಿನ್ಸ್ ಎಲ್ಲರೂ ರೀಚ್ ಆಗಿದ್ರು. ಅವರೆಲ್ಲ ಆಲ್ರೆಡಿ ಬಂದಿದ್ದರು. ಸೊ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಸೊ ಕಸಿನ್ಸ್ ಎಲ್ಲರೂ ಸೇರಿಕೊಂಡು ಆಲ್ರೆಡಿ ಗೇಮ್ಸ್ ಎಲ್ಲ ಆಡೋಕ್ಕೆ ಶುರು ಮಾಡಿದರು, ಲೂಡೋ ಅಂತ ಎಲ್ಲ. ಆ್ಯಂಡ್ ನನ್ನ ಮಗ ಅವನಷ್ಟುದ್ದೇ ಒಂದು ಬ್ಯಾಟ್ ಸಿಕ್ಬಿಟ್ಟಿತ್ತು, ಅದರಲ್ಲಿ ಆಟ ಆಡ್ತಿದ್ದ. ಗಂಡು ಮಕ್ಕಳು ಅಂತ ಪ್ರೂವ್ ಮಾಡಿಬಿಡ್ತಾರೆ ಕ್ರಿಕೆಟ್ ಬ್ಯಾಟ್ ಬಾಲ್ ಇಟ್ಕೊಂಡು. ಇಷ್ಟು ಚಿಕ್ಕ ವಯಸ್ಸಿಗೆ ಅವನು ಆ ಬ್ಯಾಟ್ ಇಟ್ಕೊಂಡು ಆಟ ಆಡೋಕ್ಕೆ ಶುರು ಮಾಡಿದ್ದ. ಯೂಶ್ವಲಿ ಅವನು ಬೇಗ ಬೋರ್ ಆಗೋಗ್ತಾನೆ ಒಂದು ಗೇಮಲ್ಲಿ, ಬಟ್ ಇದರಲ್ಲಿ ಅವನು ಬೋರ್ ಆಗಲಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದ. ಆ್ಯಂಡ್ ಸಾಯಂಕಾಲ ಆಗೇ ಹೋಯಿತು. ಸೊ ಜಾತ್ರೆ ಎಲ್ಲ ಶುರುವಾಗಿತ್ತು. ದೇವಸ್ಥಾನ ಹತ್ರ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋದ್ವಿ. ಯೂಶ್ವಲಿ ಈ ಥರ ಜಾತ್ರೆಗಳಿಗೆಲ್ಲ ಹೋದಾಗ ಶಾಪಿಂಗಿಗಂತೂ ಏನು ಕಮ್ಮಿ ಇರಲ್ಲ ನಮ್ಮ ಹೆಣ್ಮಕ್ಳಿಗೆ. ಅಲ್ಲಿ ತೊಗೊಳೋದು ನಾವು ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ತೊಗೊಳ್ಳೇಬೇಕು. ಈ ಹುಡುಗರು ಹೇಗೆ ಹುಡುಗಿರು ಹೇಗೆ ಇದ್ರು ಒಂದ್ಸರಿ ತಿರುಗಿ ನೋಡ್ತಾರೋ ಹಾಗೆ ನಾವು ಹೆಣ್ಮಕ್ಳು ಕೂಡ ಅಲ್ಲಿರೋ ಡ್ರೆಸ್ಗಳು ಅಥವಾ ಕ್ಲಿಪ್ಸ್ ಬಳೆಗಳು ಯಾವ ಥರ ಇದ್ರೂ ಕೂಡ ಒಂದ್ಸರಿ ಆದರೂ ಆ ಕಡೆ ತಿರುಗಿ ನೋಡಬೇಕು, ಅದನ್ನು ತೊಗೊಳ್ಳೇಬೇಕು ಅಂತ ಅನಿಸುತ್ತೆ. ಆ್ಯಂಡ್ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಂತೂ ತುಂಬ ರಶ್ ಇದ್ದರು. ರಶ್ನ ನೋಡಿ ಖಂಡಿತ ಇವತ್ತು ನನಗೆ ದರ್ಶನ ಆಗಲ್ಲ ಅಂತ ಅಂದ್ಕೊಂಡು ವಾಪಸ್ ಆಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಬಿಕಾಸ್ ನಾವು ಹೊರಡಬೇಕಿತ್ತು ವಾಪಸ್ ಮನೆಗೆ. ಸೊ ಆಚೆ ಕಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. ಆ್ಯಂಡ್ ಕಿಂಚು ಅಲ್ಲಿ ಮ್ಯೂಸಿಕ್ಗೆ ಆಲ್ರೆಡಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದ ತನ್ನ ತಮಟೆ ಸೌಂಡ್ಗೆ. ಸೊ ಇಲ್ಲೂ ಕೂಡ ಕೊಂಡ ಹಾಯ್ತಾರೆ. ಕೊಂಡದ ಸುತ್ತ ಅಲ್ಲಿ ಗ್ರಾಮಸ್ಥರೆಲ್ಲ ಸುತ್ತಕೊಂಡು ಡ್ಯಾನ್ಸ್ ಮಾಡ್ತಾರೆ. ನಾನು ಮದುವೆಯಾಗಿ ಆಲ್ರೆಡಿ 5 ಇಯರ್ಸ್ ಆಯಿತು. 5 ಇಯರ್ಸಿಂದ ನೋಡ್ತಿದ್ದೀನಿ, ಇದೊಂದೇ ಸ್ಟೆಪ್ ಹಾಕ್ತಾರೆ. ಆ ಸ್ಟೆಪ್ ಬಿಟ್ಟು ಬೇರೆ ಹಾಕಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಕೂಡ ಕೇಳಿಲ್ಲ. ಸೊ ದೇವಸ್ಥಾನದ ಹತ್ರ ಎಲ್ಲ ಅಡ್ಡಾಡ್ಕೊಂಡು ವಾಪಸ್ ಮನೆ ಹತ್ರ ಬಂದ್ವಿ. ಬಿಕಾಸ್ ಓಡೋ ಟೈಮ್ ಆಲ್ರೆಡಿ ಬಂದಿತ್ತು. ಆ್ಯಂಡ್ ಕಸಿನ್ಸ್ಗೆಲ್ಲ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಬಾಯ್.